ನಾವು ಒತ್ತಾಯ ಮಾಡಿ ಹೋರಾಟ ಮಾಡಿ ಕೊಡಿಸ್ಬೇಕಾದ್ರೆ ಅವಶ್ಯಕತೆ ಇರಲಿಲ್ಲ. ಡಾಕ್ಟರ್ ಎಂ ಲೀಲಾವತಿ ಅವರು ಮಾಡಿರ್ತಕ್ಕಂಥ ಸೇವೆ ಇದೆಯಲ್ಲ, ಆ ಸೇವೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಕೊಡಬೇಕು. ಇದನ್ನ ಅವ್ರು ಯೋಚನೆ ಮಾಡಬೇಕು ಸಿದ್ದರಾಮಯ್ಯನವರು. ನಾವು ನೀವು ಏನೋ ಒಂದು ಮಾಧ್ಯಮ ಇರ್ಬೋದು, ಮತ್ತೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ಕೊಳ್ಳೋಂಥದ್ದಲ್ಲ. ನನಗೆ ಸುಮಾರು ಜನ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿದಾರೆ ಪಾಪ. ಅಂಬರೀಶ್ ಅವರು, ರೆಬಲ್ ಸ್ಟಾರ್ ಅಂಬರೀಶ್ ಅವ್ರಿಗೆ ಯಾಕೆ ಕೇಳಿಲ್ಲ, ಶಂಕರ್ನಾಗ ಯಾಕೆ ಕೇಳಿ ಕೊಡಿ. ಅವರೆಲ್ಲರೂ ಕೂಡ ನಮ್ಮ ಕನ್ನಡಿಗರೇ. ಅಲ್ಲ, ಅದೇ ಈಗ ಈ ಪ್ರಶ್ನೆ ಮತ್ತೆ ಈ ಕೂಗು ಬರ್ತಾ ಇರೋದು ವಿಷ್ಣುವರ್ಧನ್ ಸರ್ ಹಾಗೂ ಬಿ ಸರೋಜಾ ದೇವಿ ಅವರಿಗೆ ಘೋಷಣೆ ಆದ್ಮೇಲೆ, ಪ್ರಶಸ್ತಿ ಕೊಡ್ಬೇಕು ಅಂತ ಘೋಷಣೆ ಆದ್ಮೇಲೆ ಅಂಬರೀಶ್ ಅವ್ರಿಗೂ ಕೊಡ್ಬೇಕು ಅಂತ ಒಂದು ಮನವಿ ಪತ್ರವನ್ನ ಇವತ್ತು DKಶಿ ಅವರಿಗೆ ತಾರಾ ಮೇಡಮ್ ಅವರು ಸಲ್ಲಿಸಿರುವಂತದ್ದು. ಈ ನಿನ್ನೆ ಅಷ್ಟೇ ನೀವು ವಿಡಿಯೋ ಮಾಡಿ ಲೀಲಾವತಿ ಅವ್ರಿಗೂ ಬೇಕು ಈ ಪ್ರಶಸ್ತಿ ಅಂತ ಹೇಳಿರೋದು. ಯಾಕೆ ಇಬ್ರು ನಟ ನಟಿ ಇಬ್ರು ಇದ್ದಾರೆ ಕನ್ನಡಿಗರು, ಅವರು ಪ್ರಶಸ್ತಿ ಘೋಷಣೆ ಆದ್ಮೇಲೆ ಯಾಕೆ ಕೂಗ್ ಬಂತು, ಮೊದಲನೇದಾಗಿ ಯಾಕೆ ಎಚ್ಚೆತ್ಕೊಳ್ಳಿಲ್ಲ ಅಂತ? ಇಲ್ಲಿ ನಟ ನಟಿಯರ ಬಗ್ಗೆ ಜಟಾಪಟಿ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಾಳವಿಕಾ ತಾರಾ ಅವರು ಅಮ್ಮೋರು ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರು ಬದುಕಿದಂತ ಸಂದರ್ಭದಲ್ಲಿ ಎಷ್ಟು ಬಾರಿ ಅವ್ರನ್ನ ಬಂದು ಆರೋಗ್ಯ ವಿಚಾರಣೆಯನ್ನು ಮಾಡಿದ್ದಾರೆ. ಇದು ತಾರಾ ಮೇಡಮ್ ಅವರು ಮಾಳವಿಕೋರ್ಗೂ ನನ್ನಂತ ಸಣ್ಣವರು ಹೇಳಿ ತಿಳ್ಕೊಬೇಕಾಗಿಲ್ಲ, ಅವ್ರ ಮನಸ್ಥಿತಿಲೇ ಬರಬೇಕಾಯ್ತು. ಯಾವ ರೀತಿ ಇವಾಗ ಹೋಗಿ ಅವರು ಲೆಟರ್ನ ಕೊಡ್ತಾ ಇದಾರಲ್ಲ, ಲೀಲಾವತಿ ಅಮ್ಮನವ್ರು ಕಾಣತ್ಲಿಲ್ವ ಅವ್ರಿಗೆ? ಲೀಲಾವತಿ ಅಮ್ಮನವ್ರಿಗೆ ಬದುಕಿದ್ದಾಗ್ಲೂ ನೋವು, ಕೊನೆ ಗಳಿಗೆಲೂ ನೋವು, ಸತ್ತಂತ ಮೇಲೂ ನೋವು ಕೊಡ್ತೀರಾ? ಒಂದು ದಿನ ನನಗೆ ತಿಳಿದಂಥದ್ದು 2015-16 ಇರಬೇಕು, ಅವ್ರಿಗೆ ಏನೋ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಂತ ಅವ್ರಿಗೆ ಕರೆ ಮಾಡ್ಬಿಡ್ತಾರೆ ಪಾಪ. ಅಲ್ಲೂ ಕೂಡ ಅವಮಾನ, ಅವ್ರ ಹೆಸರೇ ಇಲ್ಲ.